ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾನು SSLC ವಿದ್ಯಾರ್ಥಿಗಳಿಗಾಗಿ ಟಾರ್ಗೆಟ್ 80 ಮ್ಯಾಥ್ಸ್ ಸೀರೀಸ್ನ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟ್ ಕ್ವಶನ್ನು, ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಡ್ಯಾಶ್ಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದ ಅಂತಂದ್ರೆ, ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅಥವಾ ಭಾಜ್ಯ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತದ. ಹಾಗಾದ್ರೆ ಆಪ್ಷನ್ ಅಲ್ಲಿ ಎಲ್ಲಿ ಅವಿಭಾಜ್ಯ ಅಪವರ್ತನ ಅದ ಅಂತ ನೋಡೋಣ. ನೋಡಿ, ಅವಿಭಾಜ್ಯ ಅಪವರ್ತನ ಸಿ ಆಪ್ಷನ್ ರೈಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 3x³ + 4x² - 5x + 3 ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಏನಂತ ಅರ್ಥ, ಯಾವುದೇ ಒಂದು ಬಹುಪದೋಕ್ತಿಯ ಚರಾಕ್ಷರದ ಮಹತ್ತಮ ಘಾತಸೂಚಿ ಏನನ್ನು ಹೇಳ್ತದೆ ಅಂದ್ರೆ ಶೂನ್ಯತೆಗಳ ಸಂಖ್ಯೆಗೆ ಸಮ ಆಗಿರ್ತದೆ ಅಂತ ಹೇಳ್ತದೆ. ಓಕೆ, ಇಲ್ಲಿ ನೋಡಿ, ಚರಾಕ್ಷರದ ಮಹತ್ತಮ ಘಾತಸೂಚಿ 3 ಇರೋದ್ರಿಂದ ಅದರ ಶೂನ್ಯತೆಗಳ ಸಂಖ್ಯೆ 3 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿದ್ದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ತಾರೆ. ನೋಡಿ, ಆಪ್ಷನ್ ಎ ಏನಾಗಿದೆ ಅಂದ್ರೆ ಎಕ್ಸ್ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಕ್ಸ್ನ ಸಹಗುಣಕ y ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿರದಿದ್ರೆ ಅದು ಛೇದಿಸುವ ನಕ್ಷೆಗಳನ್ನು ಹೊಂದಿರ್ತದೆ ಮತ್ತು ಸ್ಥಿರವಾಗಿರ್ತದ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಆಪ್ಷನ್ ಅಲ್ಲ. ಸೆಕೆಂಡ್ ಆಪ್ಷನ್ ನೋಡಿ, ಸೆಕೆಂಡ್ ಆಪ್ಷನ್ ಎಕ್ಸ್ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿದ್ದು ಸ್ಥಿರಾಂಕಗಳ ಅನುಪಾತಕ್ಕೆ ಸಮನಾಗಿಲ್ಲ. ಹಾಗಾದ್ರೆ ನೋಡಿ, ರೇಖಾತ್ಮಕ ನಕ್ಷೆಗಳು ಪರಸ್ಪರ ಸಮಾಂತರವಾಗಿರ್ತಾವ ಮತ್ತು ಅಸ್ಥಿರವಾಗಿರ್ತಾವ. ನೋಡಿ, ಅಸ್ಥಿರವಾಗಿದ್ದರೆ ಅಂತ ಹೇಳಿದಾರ, ಅವಾಗ ಈ ಹೇಳಿಕೆ ಏನಾಗುತ್ತೆ, ಸರಿಯಾಗಿದೆ ಅಂತ ಹೇಳ್ತೀವಿ. ಅಸ್ಥಿರವಾಗಿದ್ದರೆ a1/a2 = b1/b2 ≠ c1/c2 ಆಗಿರ್ತದೆ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, x² + 2kx + 4 = 0 ಈ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಕೆ ಬೆಲೆ ಕಂಡುಹಿಡಿಬೇಕು. ಮೂಲಗಳ ಏನಾಗ್ಯಾವ ಅಂತ ಹೇಳ್ತಾರ, ಸಮನಾಗಿದ್ದರೆ ಅಂತ ಹೇಳ್ತಾ ಇದ್ದಾರೆ. ಮೂಲಗಳು ಸಮನಾಗಿದ್ದರೆ, ಹಾಗಾದ್ರೆ ಮೂಲಗಳು ಸಮನಾಗಿದ್ದರೆ b² - 4ac ಅನ್ನೋದು ಏನಾಗಿರ್ತದ, 0ಗೆ ಸಮ ಆಗಿರ್ತದ. ನೋಡಿ, ಬಿ ನ ಬೆಲೆ 2k ಅಂತ ಹೇಳ್ತೀವಿ, ಎ ನ ಬೆಲೆ 1 ಅಂತ ಹೇಳ್ತೀವಿ, ಸಿ ನ ಬೆಲೆ 4. ಹಾಗಾದ್ರೆ ಇದನ್ನ ಈ ತರ ಬರಿಬೋದು. ನೋಡಿ, ನಾನು ಇವಾಗ b² = 4ac ಅಂತ ಬರಿಬೋದು. ಇಟ್ ಮೀನ್ಸ್ ನೋಡಿ, ಇವಾಗ b² ಅಂದಾಗ ಬಿ ನ ಬೆಲೆ ತುಂಬ್ತೀನಿ. ಬಿ ಬೆಲೆ ಎಷ್ಟು ಅಂತ ಹೇಳಿದೀವಿ, 2k whole square = 4 × 1 × 4. ನೋಡಿ, ಇದರ ಅರ್ಥ ಇವಾಗ 4k² ಎದಕ್ಕೆ ಸಮ ಅಂತಂದ್ರೆ 16ಗೆ ಸಮ. ಓಕೆ, 4 1 4 4 ಅಂದರೆ ಇದರ ಅರ್ಥ k² ಎಷ್ಟಾಯಿತು, 4 ಆಗುತ್ತೆ. ಅಂದರೆ k = ±2 ಅಂತ ಹೇಳ್ತೀವಿ. ಈಗ ಆಪ್ಷನ್ ನೋಡಿ, ಆಪ್ಷನ್ ಬಿ ಏನಾಗಿದೆ 2, ಈ ಆಪ್ಷನ್ನು ಸರಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ನು, ಒಂದು ಸಮಾಂತರ ಶ್ರೇಣಿಯ n ನೇ ಪದ, ಒಂದು ಸಮಾಂತರ ಶ್ರೇಣಿಯ n ನೇ ಪದ 4n - 3 ಆದರೆ ಆ ಶ್ರೇಣಿಯ 10ನೇ ಪದವೆಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, 10ನೇ ಪದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 10ನೇ ಪದ ಕಂಡುಹಿಡಿಬೇಕಾದ್ರೆ ನೋಡಿ, ಇದು n ನೇ ಪದ ಅಂದರೆ an = ಎಷ್ಟಿದೆ, 4n - 3 ಇದೆ. ನಮ್ಗೆ ಕಂಡುಹಿಡಿಬೇಕಾದದ್ದು 10ನೇ ಪದ. 10ನೇ ಪದ ಅಂದಲ್ಲಿ n ಇದ್ದಲ್ಲಿ 10 ಹಾಕೋದು. ಓಕೆ, a10 = ನೋಡಿ 4 × 10 - 3. ಇಟ್ ಮೀನ್ಸ್ ಇವಾಗ 4 × 40 -3 ಅಂದಾಗ ಎಷ್ಟಾಗುತ್ತೆ, 37 ಆಗುತ್ತೆ. 40 - 3 ಅಂದರೆ ಎಷ್ಟಾಗುತ್ತೆ, 37. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಅಂತ ಹೇಳ್ತೀವಿ. ಸಿಕ್ಸ್ತ್ ಕ್ವಶನ್ ನೋಡೋಣ, ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಸಮನಾಗಿದ್ದರೆ ಆ ರೇಖಾಕೃತಿಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಅಂಥ ರೇಖಾಕೃತಿಗಳನ್ನು ನಾವು ಏನಂತ ಕರಿತೀವಿ, ಸರ್ವಸಮ ರೇಖಾಕೃತಿಗಳು ಅಂತ ಕರಿತೀವಿ. ಓಕೆ, ಸಮರೂಪ ಅಂದರೆ ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೆ ಅಂಥ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿ. ಇವಾಗ ಸೆವೆಂತ್ ಕ್ವಶನ್ನು, ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದು a ಆಫ್ 3, 4ಗೆ ಇರುವ ದೂರ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೂಲ ಬಿಂದುವಿನ ನಿರ್ದೇಶಾಂಕಗಳು 0, 0 ಆಗಿರ್ತಾವ.
ಹಾಗಾದ್ರೆ ಯಾವುದೇ ಒಂದು ಬಿಂದು ಅಂದರೆ ಎ ಬಿಂದು ಅಂತ ಕೊಟ್ಟಿದ್ದಾರೆ. ಅದರ ನಿರ್ದೇಶಾಂಕ 3,4 ಇದೆ. ಹಾಗಾದರೆ ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿಗೆ ಇರತಕ್ಕಂಥ ದೂರವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಯಾವುದಂತಂದರೆ D √(x² + y²). x ಬೆಲೆ 3 ಇದೆ, √3² ಪ್ಲಸ್ y ಬೆಲೆ 4 ಇದೆ, ನೋಡಿ 2/4² ಅಂತ ಹೇಳ್ತೀವಿ, ಈಗ 3ನ ವರ್ಗ 9 ಪ್ಲಸ್ 4ನ ವರ್ಗ 16 ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಎಷ್ಟಾಗುತ್ತೆ 25 ಆಗುತ್ತೆ. √25 ಅಂದರೆ ಅದರ ಬೆಲೆ ಎಷ್ಟು 5 ಯೂನಿಟ್ ಅಂತ ಹೇಳ್ತೀವಿ, 5 ಮಾನಗಳು. ಓಕೆ, ಹಾಗಾದರೆ ಆಪ್ಷನ್ ನಂಬರ್ ಎ ನೋಡಿ 5 ಮಾನ ಅಂತ ಇದೆ. ಓಕೆ, ನೆಕ್ಸ್ಟ್ 8th ಕ್ವಶನ್ನು. ವರ್ಗ ಸಮೀಕರಣದ ಮೂಲಗಳ ಮೊತ್ತ. ವರ್ಗ ಸಮೀಕರಣದ ಮೂಲಗಳ ಮೊತ್ತ 5 ಗುಣಲಬ್ಧ, ಮೂಲಗಳ ಗುಣಲಬ್ಧ 6 ಆದರೆ ಆ ವರ್ಗ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಏನು ಕೊಟ್ಟಾರ, ಮೂಲಗಳ ಮೊತ್ತ ಕೊಟ್ಟಾರ ಮತ್ತು ಮೂಲಗಳ ಗುಣಲಬ್ಧ ಕೊಟ್ಟಾರ. ಆಗ ಏನನ್ನು ಕಂಡುಹಿಡಿಬೇಕಾಗಿದೆ, ವರ್ಗ ಸಮೀಕರಣ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ನಾವು ಇವಾಗ ಇಲ್ಲಿ ನೋಡಿ ಒಂದು ಜನರಲ್ ಫಾರ್ಮುಲಾ ಏನಿದೆ ಅಂದ್ರೆ x² ಮೈನಸ್ ಇನ್ ದ ಬ್ರಾಕೆಟ್ ಆಫ್ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಅದು ಮೂಲಗಳ ಮೊತ್ತ ಅಂತ ಹೇಳ್ತೀವಿ, ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಏನು 0. ಇದು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಯಾವಾಗಂತಂದ್ರೆ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧವನ್ನು ಕೊಟ್ಟಾಗ ಇದನ್ನು ಯೂಸ್ ಮಾಡ್ಬೋದು. ಹಾಗಾದರೆ ನೋಡಿ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ 0. ಹಾಗಾದರೆ ಇಲ್ಲಿ ನೋಡಿ x² ಮೈನಸ್ 5x ಮೈನಸ್ 6 ಇದೆ ಅಂದರೆ 6 ಪ್ಲಸ್ ಆಗಿರಬೇಕು, 5 ಮೈನಸ್ ಆಗಿರಬೇಕು. ಅಂಥ ಇಕ್ವೇಷನ್ ಯಾವುದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಬಿ ಆಪ್ಷನ್ನು x² ಮೈನಸ್ 5x ಪ್ಲಸ್ 6 ಈಸ್ ಈಕ್ವಲ್ಸ್ 0 ಇದೆ. ಹಾಗಾದರೆ ಇದು ರೈಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 9th ಕ್ವಶನ್ನು. 9th ಕ್ವಶನ್ ಏನು ಕೊಟ್ಟಾರ ಅಂದರೆ 140ಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡೋಣ, ಫಸ್ಟು 140ನ್ನು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋಣ. ನೋಡಿ, ಇಲ್ಲಿ 140ನ್ನು ಏನು ಮಾಡ್ತೀನಿ ನಾನು, ಅವಿಭಾಜ್ಯ ಸಂಖ್ಯೆ 2ರಿಂದ ಭಾಗ ಹೋಗುತ್ತೆ, ಭಾಗ ಮಾಡ್ತೀನಿ. 2 7 14 1 0. ನೋಡಿ, ಈಗ ಮತ್ತೆ 2ರಿಂದ ಭಾಗ ಹೋಗುತ್ತೆ, 2 3 6 1 ಉಳಿತದ 10 ಆಗುತ್ತೆ, 2 5 10. ಈಗ 5ರಿಂದ ಭಾಗ ಹೋಗುತ್ತೆ, 5 7 35. ನೆಕ್ಸ್ಟ್ 7 1 7 ಅಂತ ಹೇಳ್ತೀವಿ. ಓಕೆ, ಈಗ ಬಂದಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯೋಣ. 140 ಈಸ್ ಈಕ್ವಲ್ಸ್ 2 is 2 times, 3 is 1 times, that means 3 to the power 1. 5 is, here 3 is not comes. 5 is 1 times and 7 is 1 times ಅಂತ ಹೇಳ್ತೀವಿ. 7 is 1 times. ಓಕೆ, 140ಯನ್ನು ಯಾವ ಥರ ಬರೀಬೋದು, 2 ರ ಘಾತ 2 ಇಂಟು 5 ರ ಘಾತ 1 ಇಂಟು 7 ರ ಘಾತ 1 ಅಂತ ಬರೀಬೋದು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ 7, ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ 12. ಆದರೆ ಆ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಹೇಳ್ತಾರೆ. ಆದಾಗ ವರ್ಗ ಬಹುಪದೋಕ್ತಿಯನ್ನು ಬರೆಯೋದು. ನೋಡಿ, ವರ್ಗ ಬಹುಪದೋಕ್ತಿಯನ್ನು ಬರೀಬೇಕಾದ್ರೆ ನಮ್ಗೆ ನಿಯಮ ಏನು ಗೊತ್ತಿರಬೇಕಂದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಹೇಳ್ತೀವಿ, ಅಲ್ಫಾ ಇಂಟು ಬೀಟಾ. ನೋಡಿ, ಇವಾಗ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಇದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡ್ತಕ್ಕಂಥ ಸೂತ್ರ. ಯಾವಾಗ ಅಂತಂದ್ರೆ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧವನ್ನು ಕೊಟ್ಟಾಗ. ಹಾಗಾದ್ರೆ ಏನಾಗುತ್ತೆ ನೋಡಿ, ಇವಾಗ ಅಲ್ಫಾ ಬೆಲೆ ಕೊಟ್ಟಾರ x², ಅಲ್ಫಾ ಬೆಲೆ ಎಷ್ಟಿದೆ, ಅಲ್ಫಾ ಪ್ಲಸ್ ಬೀಟಾ 7 ಇದೆ, ಹಾಗಾದ್ರೆ ಮೈನಸ್ 7x. ನೋಡಿ, ಅಲ್ಫಾ ಇಂಟು ಬೀಟಾ ಎಷ್ಟಿದೆ, ಪ್ಲಸ್ 12. ಇದನ್ನ ಇವಾಗ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಈಗ 11th ಕ್ವಶನ್ ನೋಡೋಣ. 2x ಪ್ಲಸ್ y ಇಸ್ ಈಕ್ವಲ್ಸ್ 14, x ಮೈನಸ್ y ಇಸ್ ಈಕ್ವಲ್ಸ್ -2, ಆದರೆ x ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಕ್ವೇಶನ್ ನಂಬರ್ ನೋಡಿ, ಇದನ್ನ ಕೊಟ್ಟಂತ ಇಕ್ವೇಶನ್ ಅನ್ನ 1 ಅಂತ ಹೇಳೋಣ, ದಿಸ್ ಒನ್ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಓಕೆ, ಈಗ ಏನು ಮಾಡ್ತಾ ಇದ್ದೇನೆ ಅಂದ್ರೆ 2ನೇ ಇಕ್ವೇಶನ್ ಅಲ್ಲಿ ಅಥವಾ 1ನೇ ಇಕ್ವೇಶನ್ ಅಲ್ಲಿ 2ನೇ ಇಕ್ವೇಶನ್ ಏನು ಮಾಡ್ತೀನಿ, ಪ್ಲಸ್ ಮಾಡ್ತೀನಿ. ನೋಡಿ, ಇಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಎರಡೂ ಕೂಡಿಸ್ತೀನಿ. ಕೂಡಿಸಿದ್ರೆ 2xಗೆ x ಕೂಡಿಸ್ಕೊಂಡ್ರೆ 3x ಆಗುತ್ತೆ. ಅದೇ ಥರ ಇದು ಪ್ಲಸ್ y ಐತಿ, ಇದು ಮೈನಸ್ y ಐತಿ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ನೋಡಿ, 14ಗೆ -2 ಕೂಡಿಸಿದ್ರೆ ಎಷ್ಟಾಗುತ್ತೆ, ಪ್ಲಸ್ 12 ಆಗುತ್ತೆ. ಹಾಗಾದ್ರೆ 3 1 3 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ x ಇಸ್ ಈಕ್ವಲ್ಸ್ ಎಷ್ಟಾಯಿತು,
4 ಅಂತ ಹೇಳ್ತೀವಿ. ಇದು 11th ಕ್ವಶನ್ ಆನ್ಸರ್. ಓಕೆ, ಹಾಗಾದರೆ ಈಗ 12th ಕ್ವಶನ್ ನೋಡಿ. 12th ಕ್ವಶನ್ ಏನಪ್ಪ ಅಂತಂದರೆ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಆದರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ದೆನ್ ವರ್ಗ ಸಮೀಕರಣದ ಮೂಲಗಳು ವರ್ಗ ಸಮೀಕರಣದ ಮೂಲಗಳು ಏನಾಗಿರ್ತಾವೆ ಅಂತಂದ್ರೆ ವಾಸ್ತವ ಮತ್ತು ವಿಭಿನ್ನ ಆಗಿರ್ತಾವೆ. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನ. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನ. ನೋಡಿ, ವಾಸ್ತವ ಮತ್ತು ವಿಭಿನ್ನವಾಗಿರುತ್ತವೆ ಅಂತ ಹೇಳ್ತೀವಿ. ಡೆಲ್ಟಾ ಇಸ್ ಗ್ರೇಟರ್ ದೆನ್ ಆದಾಗ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನ. ಓಕೆ, ನೆಕ್ಸ್ಟ್ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. 13th ಕ್ವಶನ್ ಏನಪ್ಪ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ n ಎಷ್ಟು ಕೊಟ್ಟಾರ ನೋಡಿ, n = 10 ಇದೆ. ಹಾಗಾದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡ್ತಕ್ಕಂಥ ಸೂತ್ರ ಯಾವುದಂದ್ರೆ Sn = n × n + 1 ಡಿವೈಡೆಡ್ ಬೈ 2. ಹಾಗಾದ್ರೆ ಎಷ್ಟು ಪದಗಳ ಮೊತ್ತ ಕಂಡುಹಿಡ್ತಾ ಇದ್ದೇವೆ? 10. ಅಂದರೆ Sn = 10 in the bracket of 10 + 1 ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. 2 1 2 5 ಅಂತ ಕ್ಯಾನ್ಸಲ್ ಹಾಕೋತೀವಿ. ಈಗ ಉಳಿದಿದ್ದು 5 × 10 + 1 ಅಂದ್ರೆ 11 ಆಗುತ್ತೆ. ಇಟ್ ಮೀನ್ಸ್ 55 ಅಂತ ಹೇಳ್ತೀವಿ. 55. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? 55 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 14th ಕ್ವಶನ್ ನೋಡಿ. ಥೇಲ್ಸ್ನ ಪ್ರಮೇಯ ನಿರೂಪಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಥೇಲ್ಸ್ನ ಪ್ರಮೇಯದ ಹೇಳಿಕೆ ಏನಪ್ಪ ಅಂತ ನೋಡಿ. ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಟೇಲ್ಸ್ನ ಪ್ರಮೇಯ ಏನು ಹೇಳ್ತದಪ್ಪ ಅಂತಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. 15th ಕ್ವಶನ್ ನೋಡಿ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪರಸ್ಪರ ಛೇದಿಸುವ ರೇಖೆಗಳಾಗಿದ್ದರೆ ಚರಾಕ್ಷರಗಳ ಸಹಗುಣಕಗಳ ನಡುವಿನ ಸಂಬಂಧ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಇಲ್ಲಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಂದ್ರೆ a1x + b1y + c1 = 0 ಅಂತ ಹೇಳ್ತೀವಿ. ಇನ್ನೊಂದು ಇಕ್ವೇಶನ್ a2x + b2y + c2. ಇವೆರಡನ್ನು ನಾವು ಏನಂತ ಕರಿತೀವಿ? ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕರಿತೀವಿ. ಇವುಗಳಲ್ಲಿ ಇರ್ತಕ್ಕಂಥ ಚರಾಕ್ಷರಗಳಂದ್ರೆ x ಮತ್ತು yಗಳ ನಡುವಿನ ಸಂಬಂಧ ಯಾವಾಗ ಅಂತಂದ್ರೆ ಜೋಡಿಗಳು ಪರಸ್ಪರ ಛೇದಿಸುತ್ತಿದ್ದರೆ ಅಂದ್ರೆ x ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮ ಆಗಿರೋದಿಲ್ಲ ಅಂತ ಹೇಳ್ತೀವಿ. ಇದು ಕಂಡೀಷನ್. ಓಕೆ, ಈಗ ನೆಕ್ಸ್ಟ್ 16th ಕ್ವಶನ್ ನೋಡಿ. a(x1, y1) b(x2, y2) ಈ ಬಿಂದುಗಳನ್ನು m:n ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, a(x1, y1) ಇದೆ, b(x2, y2) ಇದೆ. ಹಾಗಾದ್ರೆ ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ? m:n ಅನುಪಾತದಲ್ಲಿ. ಆ ಬಿಂದುವಿನ ಹೆಸರು ಏನಂತ ತಗೊಳ್ಳೋಣ? p(x, y) ಅಂತ ತಗೊಳ್ಳೋಣ. ಅಂದ್ರೆ ಭಾಗ ಪ್ರಮಾಣ ಸೂತ್ರ. ನೋಡಿ, ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. ಇಲ್ಲಿ m:n ಅನುಪಾತದಲ್ಲಿ ಅಂದ್ರೆ mx2 + nx1 ಡಿವೈಡೆಡ್ ಬೈ
m ಪ್ಲಸ್ n ಕಾಮ m y2 ಪ್ಲಸ್ n y1 ಡಿವೈಡೆಡ್ ಬೈ m ಪ್ಲಸ್ n. ಈ ಸೂತ್ರವನ್ನು ನಾವು ಏನಂತ ಕರಿತೀವಿ? ಭಾಗ ಪ್ರಮಾಣ ಸೂತ್ರ ಅಂತೂ ಕೂಡ ಕರಿತೀವಿ. ಓಕೆ, ನೆಕ್ಸ್ಟ್ 17th ಕ್ವಶನ್ ನೋಡಿ. 17th ಕ್ವಶನ್ ಏನಿದೆ ಅಂತಂದ್ರೆ 5 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ನಮ್ಮ ಊಹೆ ಏನಾಗಿರಲಿ? 5 ಪ್ಲಸ್ ರೂಟ್ 2 ಇದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡೋಣ. ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತಾವ? p/q ರೂಪದಲ್ಲಿ ಇರ್ತಾವ. ಇದರಲ್ಲಿ p, q ಬಿಲಾಂಗ್ಸ್ ಟು z ಅಂತ ಹೇಳ್ತೀವಿ. p, q ಬಿಲಾಂಗ್ಸ್ ಟು z. p ಮತ್ತು q ಪೂರ್ಣಾಂಕಗಳಾಗಿವೆ. q ಏನಾಗಿರಲ್ಲ, ನೆವರ್ ಬಿ 0 ಅಂತ ಹೇಳ್ತೀವಿ. ಇದು ನಮ್ಮ ಊಹೆ. ಓಕೆ, ಇವಾಗ ನೋಡಿ ಈ 5 ಆ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ ಅಂತಂದ್ರೆ ರೂಟ್ ಟು ಈಸ್ ಈಕ್ವಲ್ಸ್ p ಡಿವೈಡೆಡ್ ಬೈ q ಮೈನಸ್ 5 ಅಂತ ಆಗುತ್ತೆ. ಓಕೆ, ಇದನ್ನ ಇವಾಗ ಏನು ಬರಿಬೋದು ನೋಡಿ, ರೂಟ್ 2 ಈಸ್ ಈಕ್ವಲ್ಸ್ p ಮೈನಸ್ ಈ q ಈ ಕಡೆ ಗುಣಾಕಾರ ಆಗುತ್ತೆ, p ಮೈನಸ್ 5q ಡಿವೈಡೆಡ್ ಬೈ q ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀನಿ ಅಂತ ನೋಡಿ, ಇಲ್ಲಿ ಬರಿತೀನಿ. ಇವಾಗ ಇಲ್ಲಿ ರೂಟ್ 2 ಎಡಭಾಗದಲ್ಲಿ ರೂಟ್ 2 ಇದೆ. ರೂಟ್ 2 ಎಂಥ ಸಂಖ್ಯೆಪ್ಪ ಅಂತಂದ್ರೆ ರೂಟ್ 2 ಅಭಾಗಲಬ್ಧ ಸಂಖ್ಯೆ. ರೂಟ್ 2 ಅಭಾಗಲಬ್ಧ ಸಂಖ್ಯೆ ನೋಡಿ. ರೂಟ್ 2 ಅನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದ್ರೆ ನೋಡಿ, ವರ್ಗಮೂಲದಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳನ್ನು ಅಭಾಗಲಬ್ಧ ಅಂತಾರೆ. ವರ್ಗಮೂಲದಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳು ನೋಡಿ, ಅವಿಭಾಜ್ಯ ಸಂಖ್ಯೆಗಳು, ವರ್ಗಮೂಲದಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳು ಏನಾಗಿರ್ತಾವ? ಅಭಾಗಲಬ್ಧ ಸಂಖ್ಯೆ ಆಗಿರ್ತಾವ. ಸಂಖ್ಯೆಗಳು ಅಭಾಗಲಬ್ಧ. ಓಕೆ, ನೆಕ್ಸ್ಟ್ ರೈಟ್ ಸೈಡ್ ಏನಿದೆ? p ಮೈನಸ್ 5q ಡಿವೈಡೆಡ್ ಬೈ q ಇದೆ ನೋಡಿ. p ಮೈನಸ್ 5q ಡಿವೈಡೆಡ್ ಬೈ q ಇದು ಎಂಥ ಸಂಖ್ಯೆ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆ. ಓಕೆ, ಇವಾಗ ಒಂದು ಅರ್ಥ ಆಯ್ತು ನಿಮಗೆ. ಏನಂತಂದ್ರೆ ನೋಡಿ, ಭಾಗಲಬ್ಧ ಸಂಖ್ಯೆಗೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಭಾಗಲಬ್ಧ ಸಂಖ್ಯೆ ಈಸ್ ನಾಟ್ ಈಕ್ವಲ್ಸ್ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆ ನೋಡಿ, ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ದಟ್ ಇಂಪ್ಲೈಸ್ 5 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ 5 ಪ್ಲಸ್ ರೂಟ್ 2 ಅನ್ನೋದೇನೋ ಒಂದು ಅಭಾಗಲಬ್ಧ ಸಂಖ್ಯೆ. 18th ಕ್ವಶನ್ ನೋಡಿ, p ಆಫ್ x ಈಸ್ ಈಕ್ವಲ್ಸ್ 2x² ಪ್ಲಸ್ 7x ಪ್ಲಸ್ 6 ಈ ಬಹುಪದೋಕ್ತಿಯನ್ನು ಅಪವರ್ತಿಸಿ ಅಂತ ಕೊಟ್ಟಾರ. ಇವಾಗ ನೋಡಿ, ಬಹುಪದೋಕ್ತಿಯ ಫಸ್ಟ್ ಟರ್ಮ್ 2x², ಲಾಸ್ಟ್ ಟರ್ಮ್ 6 ಇದೆ. ಹಾಗಾದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ, ಎಷ್ಟಾಗುತ್ತೆ? 12x² ಆಗುತ್ತೆ. ಈ 12x² ಅಪವರ್ತಿಸಿದ್ರೆ ನೋಡಿ, ಅದು ಅಪವರ್ತನಗಳನ್ನು ಕೂಡಿಸಿದ್ರೆ 7x ಆಗಬೇಕು, ಗುಣಿಸಿದ್ರೆ 12x² ಆಗಬೇಕು. ಹಾಗಾದ್ರೆ 4x ಮತ್ತು 3x ಅನ್ನು ತೆಗೆದುಕೊಳ್ಳೋಣ. 4 3 12 ಆಗುತ್ತೆ. 4 ಪ್ಲಸ್ 3 7 ಆಗುತ್ತೆ. ಹಾಗಾದರೆ ನೋಡಿ, ಇಲ್ಲಿ 2x² ಪ್ಲಸ್ 3x ಪ್ಲಸ್ 4x ಪ್ಲಸ್ 6 ಅಂತ ಬರಿತೀನಿ. ಓಕೆ, ಇವಾಗ ನೋಡಿ, ಇದರಲ್ಲಿ ಏನು ಮಾಡ್ತೀನಿ ಅಂತಂದ್ರೆ x ಕಾಮನ್ ತಗೊಳ್ತೀನಿ. ಅಂದರೆ ಉಳಿದಿದ್ದೇನು 2x ಪ್ಲಸ್ 3 ಉಳಿತದ. ಇಲ್ಲಿ ಪ್ಲಸ್ 2 ಕಾಮನ್ ತಗೊಳ್ತೀನಿ, 2x ಪ್ಲಸ್ 3 ಆಗುತ್ತೆ. ಓಕೆ, 2x ಪ್ಲಸ್ 3 ಕಾಮನ್ ತಗೊಳ್ಳೋಣ. ಹಂಗಾದ್ರೆ 2x ಪ್ಲಸ್ 3 ಇಂಟು x ಪ್ಲಸ್ 2 ನೋಡಿ, 2x ಪ್ಲಸ್ 3 ಇಂಟು x ಪ್ಲಸ್ 2
ಇದು ಯಾವುದರ ಅಪವರ್ತನ ಅಂದರೆ 2x² + 7x + 6ನ ಅಪವರ್ತನ ಅಂತ ಹೇಳ್ತೀವಿ. ಓಕೆ, ಈಗ 19th ಕ್ವಶನ್ ಸಾಲ್ವ್ ಮಾಡೋಣ. 19th ಕ್ವಶನು 4x + 3y = 18 ಅಂತ ಕೊಟ್ಟಾರ. ನೆಕ್ಸ್ಟ್ 3x + 2y = 13. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡಿ, ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕಾದ್ರೆ ಇಲ್ಲಿ ಚರಾಕ್ಷರಗಳ ಸಹಗುಣಕಗಳು ಸಮ ಇರಬೇಕು, ಅವಾಗ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ. ಹಾಗಾದ್ರೆ 4 ಮತ್ತು 3 ಇದ್ರೆ ಇಲ್ಲಿ 3 ಮತ್ತು 2 ಇದೆ ಸಹಗುಣಕಗಳು. y ನ ಸಹಗುಣಕಗಳು 3 ಮತ್ತು 2 ಆಗಿವೆ. x ನ ಸಹಗುಣಕಗಳು 4 ಮತ್ತು 3 ಇದೆ. ಹಾಗಾದರೆ 4 ಮತ್ತು 3 ಲಸ 12 ಆಗುತ್ತೆ. ಇಲ್ಲಿ 3 ಮತ್ತು 2 ಲಸ 6 ಆಗುತ್ತೆ. ಯಾವ ಸಂದ್ ಇರ್ತದಲ್ಲ ಅದನ್ನೇ ತೆಗೆದುಕೊಳ್ಳೋಣ. ಹಾಗಾದ್ರೆ ನೋಡಿ, ಒಂದೇ ಈಕ್ವೇಷನನ್ನು ಎಷ್ಟಿಂದ ಗುಣಿಸೋಣ? 3ಗೆ ಎಷ್ಟಿಂದ ಗುಣಿಸಿದರೆ 6 ಆಗುತ್ತೆ, 2ನಿಂದ ಗುಣಿಸಿದ್ರೆ 6 ಆಗುತ್ತೆ. ಅದೇ ಥರ ಇದು ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2 ಅಲ್ಲಿ 2yಗೆ ಎಷ್ಟಿಂದ ಗುಣಿಸಿದರೆ 6y ಆಗುತ್ತೆ, 3ನಿಂದ ಗುಣಿಸಿದರೆ 6y ಆಗುತ್ತೆ. ಹಾಗಾದರೆ ಇನ್ನು ನೆಕ್ಸ್ಟ್ ನೋಡಿ, ನಾನೇನು ಮಾಡ್ತಾ ಇದ್ದೇನೆ ಅಂದ್ರೆ ಈಕ್ವೇಷನ್ 2 ಈಸ್ ಮಲ್ಟಿಪ್ಲೈಡ್ 3 ಮೈನಸ್ ಈಕ್ವೇಷನ್ 1 ಈಸ್ ಮಲ್ಟಿಪ್ಲೈಡ್ 2 ಅಂತ ಹೇಳ್ತೀನಿ. ಓಕೆ, 2ಅನ್ನು ಮಲ್ಟಿಪ್ಲೈ ಮಾಡೋಣ 3ನಿಂದ. 3 × 3 ಅಂದರೆ 9x ಆಗುತ್ತೆ. 3 × 2 ಅಂದರೆ 6y ಆಗುತ್ತೆ. ಓಕೆ, 13 3 39. ಇದು ಈಕ್ವೇಷನ್ 2ಅನ್ನು ಮಲ್ಟಿಪ್ಲೈ ಮಾಡಿ ಬರ್ತೀನಿ. ನೆಕ್ಸ್ಟ್ ಈಗ ಈಕ್ವೇಷನ್ 1ಅನ್ನು ಮಲ್ಟಿಪ್ಲೈ ಮಾಡಿ ಬರಿತೀನಿ. ನೋಡಿ, 2ನಿಂದ 4ಗೆ ಮಲ್ಟಿಪ್ಲೈ ಮಾಡಿದರೆ ಎಷ್ಟು? 8x. ನೆಕ್ಸ್ಟ್ 2 3 6y. ನೆಕ್ಸ್ಟ್ 18 2 36. ಈಗೇನು ಮಾಡ್ತೀನಿ ನೋಡಿ, ಕಳಿಬೇಕಾದ್ರೆ ಚಿಹ್ನೆಗಳು ಚೇಂಜ್ ಆಗ್ತಾವೆ ಅಂತ ಹೇಳ್ತೀವಿ. ಹಾಗಾದ್ರೆ 6y ಅಲ್ಲಿ 6y ಹೋಯಿತು. 9x ಅಲ್ಲಿ 8x ಕಳೆದ್ರೆ 1x ಉಳಿತದ. 39 ಅಲ್ಲಿ 36 ಕಳೆದ್ರೆ 3 ಆಗುತ್ತೆ. ದಿಸ್ ಈಸ್ x ವ್ಯಾಲ್ಯೂ. ಓಕೆ, ಈಗ ನೋಡಿ y ವ್ಯಾಲ್ಯೂ ಕಂಡುಹಿಡಬೇಕಾಗಿದೆ. ಫ್ರಮ್ ಈಕ್ವೇಷನ್ 2 ಅಂತ ತಗೋತೀನಿ. ಫ್ರಮ್ ಈಕ್ವೇಷನ್ 2y ಈಸ್ 13 ಮೈನಸ್ 3x ಅಂತ ಬರಿತೀನಿ. 13 - 3x. ಹಾಗಾದ್ರೆ 2y ಈಸ್ ನೋಡಿ 13 - 3 × 3 x ವ್ಯಾಲ್ಯೂ ತುಂಬೋಣ. ನೆಕ್ಸ್ಟ್ 2y ಈಸ್ ಎಷ್ಟು ಬರುತ್ತೆ ಅಂದರೆ 4 ಬರುತ್ತೆ. ಯಾಕಂದರೆ 3 3 9. 13ಅಲ್ಲಿ 9 ಮೈನಸ್ ಮಾಡಿದರೆ ಎಷ್ಟಾಗುತ್ತೆ? 4 ಆಗುತ್ತೆ. 2 1 2 2 ಇಟ್ ಮೀನ್ಸ್ y ಈಸ್ ಎಷ್ಟಾಗುತ್ತೆ? y ಈಸ್ 2 ಆಗುತ್ತೆ. y ಈಸ್ 2. ಈಗ 20th ಕ್ವಶನ್ ನೋಡೋಣ. 20th ಕ್ವಶನ್ ನೋಡಿ, ax² - 3 ಇನ್ ದ ಬ್ರಾಕೆಟ್ ಆಫ್ a - 1 × x - 1 ಅಂತ ಹೇಳಿದ್ದಾರೆ. ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ? 1 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ನೋಡಿ ಎ ಬೆಲೆಯನ್ನು ಕಂಡುಹಿಡಿಯೋಣ. ಎ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಅವರು ಎಕ್ಸ್ ಬೆಲೆಯನ್ನು ಕೊಟ್ಟಾರೆ. ಎಕ್ಸ್ ಬೆಲೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 1 ಅಂತ ಕೊಟ್ಟಾರ. ಹಾಗಾದ್ರೆ ಬಹುಪದೋಕ್ತಿ ನೋಡಿ ಏನಿದೆ? p of x is equals ax² minus 3 in the bracket of a minus 1 into x minus 1. ಹಾಗಾದರೆ x ಇದ್ದಲ್ಲಿ ನಾನು ಏನು ಮಾಡಬೇಕು? ಇವಾಗ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾದ್ರೆ ಶೂನ್ಯತೆ ಅಂದರೆ ಇದು 0ಗೆ ಸಮ ಆಗುತ್ತೆ. ನೋಡಿ ಇಲ್ಲಿ a ಇದ್ದಲ್ಲಿ a ಬರಿತೀನಿ, x ಇದ್ದಲ್ಲಿ 1 ಬರಿತೀನಿ. ನೋಡಿ ನೆಕ್ಸ್ಟ್ 3 in the bracket of a minus 1 ಇಂಟು ಎಷ್ಟು? 1 ಅಂತ ಬರಿತೀನಿ, -1 ಅಂತ ಬರಿತೀನಿ. ಇದೇ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ನೋಡಿ ಇದು a ಆಗುತ್ತೆ, ಇದು ಏನಾಗುತ್ತೆ? ಇಲ್ಲಿ ನೋಡಿ 3a ಆಗುತ್ತೆ. -3 × a ಅಂದರೆ 3a ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 × -1 ಅಂದರೆ 3 × 1 ಅಂದಾಗ 3 ಆಗುತ್ತೆ. ನೆಕ್ಸ್ಟ್ ಇದು -1 ಲಾಸ್ಟ್. ಓಕೆ, ಈಗ ನೋಡಿ 1a 3a ಕಳೆಯೋಣ, ಉಳಿದದ್ದು -2a. ಹಾಗಾದರೆ 3ರಲ್ಲಿ 1 ಕಳೆಯೋಣ, ಎಷ್ಟು ಉಳಿತದ? +2 ಉಳಿತದ. ಓಕೆ, ಇಟ್ ಮೀನ್ಸ್ ನೋಡಿ -2 ಲೆಫ್ಟಿಗೆ ತರೋಣ, ಅದರ ಅರ್ಥ +2a ಆಗುತ್ತೆ. +2a ಈಸ್ ಈಕ್ವಲ್ಸ್ +2 ಆಗುತ್ತೆ. 2 1 ಅಂತ ಕ್ಯಾನ್ಸಲ್ ಆಗ್ತೀವಿ. ಅಂದರೆ ಇದರ ಅರ್ಥ a ಈಸ್ ಈಕ್ವಲ್ಸ್ ಎಷ್ಟು? 1 ಅಂತ ಹೇಳ್ತೀವಿ. a ಈಸ್ ಈಕ್ವಲ್ಸ್ 1 ಅಂತ ಹೇಳ್ತೀವಿ. ಓಕೆ, 21st ಕ್ವಶನ್ ನೋಡಿ, ಒಂದು ಲಂಬಕೋನ ತ್ರಿಭುಜದ ಪಾದವು ಎತ್ತರಕ್ಕಿಂತ 1 ಸೆಂಟಿಮೀಟರ್ ಅಧಿಕವಾಗಿದ್ದು ಮತ್ತು ವಿಕರ್ಣ 5 ಸೆಂಟಿಮೀಟರ್ ಆದರೆ ಈ ಹೇಳಿಕೆಯನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ನಾವು ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡೋಣ. ನೋಡಿ ಲಂಬಕೋನ ತ್ರಿಭುಜ, ಇದು ಲಂಬಕೋನ ತ್ರಿಭುಜ ಅಂತ ಕರಿತೀವಿ.
ಓಕೆ, ಈ ಲಂಬಕೋನ ತ್ರಿಭುಜದಲ್ಲಿ ನೋಡಿ ಯಾವ ಥರ ಬರ್ಕೊಳ್ಳೋಣ. ABC ಒಂದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಪಾದ BC, ಎತ್ತರ AB ಅಂತ ಹೇಳ್ತೀವಿ. ನೋಡಿ, ಒಂದು ಲಂಬಕೋನ ತ್ರಿಭುಜದ ಪಾದವು ಎತ್ತರಕ್ಕಿಂತ 1 ಸೆಂಟಿಮೀಟರ್ ಅಧಿಕವಾಗಿದ್ದು ಮತ್ತು ವಿಕರ್ಣವು 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ವಿಕರ್ಣ ಎಷ್ಟು ಸೆಂಟಿಮೀಟರು? 5 ಸೆಂಟಿಮೀಟರ್. ಹಾಗಾದ್ರೆ ಪಾದ ನೋಡಿ, ತ್ರಿಭುಜದ ಪಾದವು ಎತ್ತರಕ್ಕಿಂತ 1 ಸೆಂಟಿಮೀಟರ್ ಅಧಿಕ ಇದೆ. ಹಾಗಾದ್ರೆ ಎತ್ತರ x ಆಗಿರಲಿ, ಪಾದ x+1 ಆಗಿರಲಿ. ಎತ್ತರ x ಆಗಿರಲಿ, ಪಾದ x+1. ಯಾಕಂತಂದ್ರೆ ಪಾದ ಎತ್ತರಕ್ಕಿಂತ ಎಷ್ಟು ಹೆಚ್ಚಿದೆ? 1 ಸೆಂಟಿಮೀಟರ್ ಹೆಚ್ಚಿದೆ. ಹಾಗಾಗಿ ಬರೆದಿದ್ದೀವಿ. ಓಕೆ, ಈಗ ನೋಡಿ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ರೈಟ್ ಟ್ರಯಾಂಗಲಲ್ಲಿ ABC ಅನ್ನೋದು ರೈಟ್ ಟ್ರಯಾಂಗಲ್. ಈ ರೈಟ್ ಟ್ರಯಾಂಗಲಲ್ಲಿ ಲಂಬಕೋನಕ್ಕೆ ಎದುರಿಗಿರುವ ಬಾಹುವಿನ ವರ್ಗ ಅಂದರೆ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನೋಡಿ, AB² + BC² ಅಂತ ಹೇಳ್ತೀವಿ. ಹಾಗಾದ್ರೆ AC ಅಂದರೆ ಎಷ್ಟಿದೆ? 5². 5² = AB ಅಂದ್ರೆ x², BC ಅಂದ್ರೆ x+1² ಅಂತ ಹೇಳ್ತೀವಿ. ಓಕೆ, ಈಗ 5² ಅಂದರೆ ಎಷ್ಟಾಗುತ್ತೆ? 25. ಓಕೆ, ಇದು x². ಇದನ್ನು ನಿತ್ಯ ಸಮೀಕರಣ ಉಪಯೋಗಿಸಿ ಬಿಡಿಸಿದ್ರೆ ಏನಾಗುತ್ತೆ ಅಂತ ನೋಡಿ. x² + 2x+1 ಆಗುತ್ತೆ. ಓಕೆ, ಈಗ ಈ 25ಅನ್ನು ದಟ್ ಸೈಡ್ ಒಯ್ಯೋಣ. ಹಾಗಾದರೆ ಇಲ್ಲಿ ಏನಾಗುತ್ತೆ? 0 = 2x². x² + x² 2x² +2x+1 -25 ಅಂತ ಹೇಳ್ತೀವಿ. -25 ಇದೇ ಈಕ್ವೇಷನ್ ಈ ಕಡೆ ಬರೀತೀವಿ ನೋಡಿ. ಇವಾಗ ಇದರ ಅರ್ಥ 2x² + 2x ಮೈನಸ್ ನೋಡಿ 1ರಲ್ಲಿ 25 ಕಳ್ತೀನಿ. ಹಾಗಾದರೆ -24 ಆಗುತ್ತೆ. ಇದು 0 ನೋಡಿ, ಇದರಲ್ಲಿ 2 ಕಾಮನ್ ಬರುತ್ತೆ. ಹಾಗಾದರೆ 2ರಿಂದ ಭಾಗಿಸಿದ್ದೀವಿ ಅಂದರೆ ಇದರ ಅರ್ಥ x² + x -12 = 0 ಅಂತ ಹೇಳ್ತೀವಿ. ಓಕೆ, ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಕೊಟ್ಟಂಥ ಈಕ್ವೇಷನ್ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ. ಓಕೆ, ಈಗ 22nd ಕ್ವೆಶ್ಚನ್ ಸಾಲ್ವ್ ಮಾಡೋಣ. ನೋಡಿ, 7, 13, 19, 25 ಈ ಶ್ರೇಣಿಯ 15ನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೊದಲನೇ ಪದ ಎಷ್ಟಿದೆ? 7 ಇದೆ. ಡಿ ಕಂಡುಹಿಡ್ಕೊಳ್ಳೋಣ. ಡಿ ಅಂದರೆ 13 - 7. 13 - 7 ಅಂದಾಗ ಎಷ್ಟಾಗುತ್ತೆ? 6 ಆಗುತ್ತೆ. ಇನ್ನು ನೋಡಿ, ಎಷ್ಟನೇ ಪದ ಅಂತ ಹೇಳ್ತಾ ಇದ್ದೀರಾ? 15ನೇ ಪದ ಅಂದರೆ n = 15. n = 15. ನಮ್ಗೆ ಕಂಡುಹಿಡಿಬೇಕಾದದ್ದು 15ನೇ ಪದ A15. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಳಸೋಣ. A15 ಅಂದಾಗ A + 14D ಅಂತ ಹೇಳ್ತೀವಿ. ಓಕೆ, ಎ ಅಂದಲ್ಲಿ 7 ಸಬ್ಸ್ಟಿಟ್ಯೂಟ್ ಮಾಡಿ, ಡಿ ಅಂದಲ್ಲಿ 6 ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, 14 × 6. ಈಗ 7 + 14 = 84. 14 = 84. ಈಗ 7 84ಗೆ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 91. ನೋಡಿ, ಈ ಶ್ರೇಣಿಯ 15ನೇ ಪದ ಎಷ್ಟಾಯಿತು? 91 ಆಗುತ್ತೆ ಅಂತ ಹೇಳಿ. 23rd ಕ್ವೆಶ್ಚನ್ ನೋಡಿ, ಟ್ರಯಾಂಗಲ್ PQR ದಲ್ಲಿ XY ಸಮಾಂತರ QR ಆಗಿದೆ ಮತ್ತು PX = 2 cm, PQ = 5 cm, RY = 3.3 cm ಆದರೆ PY ನ ಅಳತೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ನೋಡಿ, ಟ್ರಯಾಂಗಲ್ PQR ಅನ್ನು ಡ್ರಾ ಮಾಡೋಣ. PQR ಟ್ರಯಾಂಗಲ್ ಇದು ಯಾವ ಟ್ರಯಾಂಗಲ್ ಅಪ್ಪ ಅಂತಂದರೆ PQR. ಓಕೆ, ಇಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ XY is parallel to QR ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ X ಆ್ಯಂಡ್ ದಿಸ್ ಈಸ್ Y. XY is parallel to QR ಇಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಅಳತೆ ಕೊಟ್ಟಾರೆ ನೋಡಿ. PX ನ ಅಳತೆ ಎಷ್ಟು ಸೆಂಟಿಮೀಟರ್ ಅಂತ ಹೇಳ್ತಾರೆ? 2 ಸೆಂಟಿಮೀಟರ್. ಅದೇ PQ ನ ಅಳತೆ ಟೋಟಲ್ ಆಗಿ ಇಲ್ಲಿ P ನಿಂದ Qಗೆ ಇರತಕ್ಕಂಥ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಆಮೇಲೆ ಇದು PY ನ ಅಳತೆ ಕೇಳ್ತಾ ಇದ್ದಾರೆ. ಅಂದರೆ ಇದು PQ 5 ಸೆಂಟಿಮೀಟರ್ ಇದೆ ಅಂದರೆ QX ಎಷ್ಟಾಗುತ್ತೆ? 3 ಸೆಂಟಿಮೀಟರ್ ಆಗುತ್ತೆ. QX ಎಷ್ಟಾಗುತ್ತೆ? 3 ಸೆಂಟಿಮೀಟರ್ ಆಗುತ್ತೆ. ಈಗ RY ಎಷ್ಟಿದೆ? 3.3 ಸೆಂಟಿಮೀಟರ್ ಇದೆ. ಓಕೆ, ನಾವು ಇವಾಗ PY ಅನ್ನು ಕಂಡುಹಿಡಿಯೋಣ. ನೋಡಿ, ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ನೋಡಿ, ಟ್ರಯಾಂಗಲ್ PQR ಟ್ರಯಾಂಗಲಲ್ಲಿ XY is parallel to
ಕ್ಯೂ ಆರ್. ಎಕ್ಸ್ ವೈ ಈಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಹೇಳ್ತೀವಿ. ಎಕ್ಸ್ ವೈ ಕ್ಯೂ ಆರ್ಗೆ ಪ್ಯಾರಲಲ್ ಆದರೆ ಪಿ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಎಕ್ಸ್ ಎದಕ್ಕೆ ಸಮ ಆಗುತ್ತೆ ಅಂದರೆ ಪಿ ವೈ ಡಿವೈಡೆಡ್ ಬೈ ಆರ್ ವೈಗೆ ಸಮ ಆಗುತ್ತೆ. ಪಿ ವೈ ಡಿವೈಡೆಡ್ ಬೈ ಆರ್ ವೈಗೆ ಸಮ ಆಗುತ್ತೆ. ಈಗ ಇಲ್ಲಿ ಬೆಲೆಯನ್ನು ತುಂಬ್ತೀನಿ ನೋಡಿ. ಪಿ ಎಕ್ಸ್ ಅಂದಾಗ ಎಷ್ಟು 2, ಕ್ಯೂ ಎಕ್ಸ್ ಅಂದ್ರೆ 3, 2/3 ಈಸ್ ಈಕ್ವಲ್ಸ್ ಪಿ ವೈ ಡಿವೈಡೆಡ್ ಬೈ 3.3 ಅಂತ ಹೇಳ್ತೀವಿ. ಓಕೆ, ಈಗ ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ಅಂತ ನೋಡಿ. ಪಿ ವೈ ಈಸ್ ಈಕ್ವಲ್ಸ್ ಈ 3.3 ಈ ಕಡೆ ಗುಣಾಕಾರ ಆಗುತ್ತೆ. ಓಕೆ, 2 × 3.3 ಡಿವೈಡೆಡ್ ಬೈ 3 ನೋಡಿ. 3 1 ಇಲ್ಲಿ 3 1 3 1 ಅಂತ ಕ್ಯಾನ್ಸಲ್ ಆಗ್ತೀವಿ. ಅದರ ಅರ್ಥ 2 × 1.1 ಅಂದರೆ ಅದರ ಅರ್ಥ 2.2 ಸೆಂಟಿಮೀಟರ್. ಓಕೆ, ಪಿ ವೈನ ಅಳತೆ ಎಷ್ಟು? 2.2 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ 24th ಕ್ವಶನ್ ನೋಡಿ. 2 ಬೆಸ ಸಂಖ್ಯೆಗಳ ಗುಣಲಬ್ಧ 255 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬೆಸ ಸಂಖ್ಯೆ ಅಂದಾಗ ಮೊದಲನೇ ಬೆಸ ಸಂಖ್ಯೆ ಎಕ್ಸ್ ಆಗಿರಲಿ, ಎರಡನೇ ಬೆಸ ಸಂಖ್ಯೆ ನೋಡಿ, ಬೆಸ ಸಂಖ್ಯೆಗಳ ನಡುವಿನ ಅಂತರ ಎಷ್ಟಿದೆ? 2 ಇದೆ. ಹಾಗಾಗಿ ಎರಡನೇ ಬೆಸ ಸಂಖ್ಯೆ x+2 ಆಗಿರ್ತದೆ. ಇವುಗಳ ಗುಣಲಬ್ಧ ನೋಡಿ, ಇವುಗಳ ಗುಣಲಬ್ಧ ಎಷ್ಟಿದೆ? 255 ಇದೆ. 255 ಗುಣಾಕಾರ ಮಾಡೋಣ. x × x ಆಗುತ್ತೆ, x × 2 2x ಆಗುತ್ತೆ. ಈ 255 ಲೆಫ್ಟಿಗೆ ತೊಗೊಂಬರೋಣ, -255 ಆಗುತ್ತೆ. ಈಸ್ ಈಕ್ವಲ್ಸ್ ಎಷ್ಟು? 0 ಅಂತ ಹೇಳ್ತೀವಿ. ಓಕೆ, ಈಗ ಇದು ವರ್ಗ ಸಮೀಕರಣ ನೋಡಿ. ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಮಲ್ಟಿಪ್ಲೈ ಮಾಡ್ತೀನಿ. ಎಷ್ಟು ಬರುತ್ತೆ ಅಂತಂದ್ರೆ -255 x² ಆಗುತ್ತೆ. x². ಇದ್ರದ್ದು ಅಪವರ್ತನ ಫೈಂಡ್ ಮಾಡಬೇಕಾಗಿದೆ. ಅಪವರ್ತನ ಫೈಂಡ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ನೋಡಿ. ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅವಿಭಾಜ್ಯ ಅಪವರ್ತನ ಕಂಡುಹಿಡಿಯೋಣ. ಅವಿಭಾಜ್ಯ ಅಪವರ್ತನ 3ರಿಂದ ಭಾಗ ಹೋಗುತ್ತೆ ನೋಡಿ. 2 + 5 7 ಆಗುತ್ತೆ. 7ಕ್ಕೆ 5 ಕೂಡಿಸ್ಕೊಂಡ್ರೆ ಎಷ್ಟು? 12 ಆಗುತ್ತೆ. ಹಾಗಾದ್ರೆ 3 × 8 24, 1 ಉಳಿತು 15, 3 × 5 15, ಮತ್ತು 8 + 5 8 + 5 ಎಷ್ಟಾಗುತ್ತೆ? 13 ಆಗುತ್ತೆ. ಈಗ ಇದು ಎಷ್ಟರಿಂದ ಭಾಗ ಹೋಗುತ್ತೆ? 5ರಿಂದ ಭಾಗ ಹೋಗುತ್ತೆ. 5 × 1 5, 3 ಉಳಿತು 35 ಆಯಿತು. 5 × 7 35. ಇನ್ನು ನೆಕ್ಸ್ಟ್ 17 × 1 17. ಓಕೆ, ಈಗ ನೋಡಿ ನಮಗೆ ಕಳೆದ್ರೆ ಎಷ್ಟು ಬರಬೇಕಾಗಿದೆ? ಕಳೆದ್ರೆ 2x ಬರಬೇಕಾಗಿದೆ. ಆಮೇಲೆ ಗುಣಿಸಿದರೆ ಎಷ್ಟು ಬರಬೇಕು? 255. ಹಾಗಾದರೆ ಇವೆರಡನ್ನು ಗುಣಿಸೋಣ. ಅಂದರೆ ಎಷ್ಟಾಗುತ್ತೆ? 17x ಮತ್ತು 15x. ನೋಡಿ, ಮೈನಸ್ ಇದು +2x ಬರಬೇಕಾದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಆಗಿರಬೇಕು, ಸಣ್ಣ ಸಂಖ್ಯೆ ಮೈನಸ್ ಆಗಿರ್ಬೇಕು ಅಂತ ಹೇಳ್ತೀವಿ. ಓಕೆ, ಇದೇ ಈಕ್ವೇಷನ್ ಈ ಥರ ಬರೀಬೋದು. x² + 17x - 15x - 255 ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ. ಇಲ್ಲಿ 2 ಟರ್ಮ್ಸ್ದು ಒಂದೊಂದು ಗುಂಪು ಮಾಡ್ಕೊಳ್ತೀನಿ ನೋಡಿ. ಇದೇ ಈಕ್ವೇಷನನ್ನು ಈ ಸೈಡ್ ಬಿಡಿಸ್ತೀನಿ. ಈಗ ಫಸ್ಟ್ ಟರ್ಮಲ್ಲಿ ಫಸ್ಟ್ ಗ್ರೂಪಲ್ಲಿ ಏನು ಕಾಮನ್ ಬರುತ್ತೆ ಅಂದರೆ x ಕಾಮನ್ ಬರುತ್ತೆ. x + 17 ಉಳಿತದ. ಸೆಕೆಂಡ್ ಗ್ರೂಪಲ್ಲಿ -15 ಕಾಮನ್ ತಗೊಳ್ತೀನಿ. 15 ಕಾಮನ್ ತಗೊಂಡ್ರೆ x + 17 ಉಳಿತದ. ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ ನೋಡಿ. x + 17 x + 17. ಓಕೆ, ಇದರ ಅರ್ಥ ಇವಾಗ x + 17 × x - 15 ಈಸ್ ಈಕ್ವಲ್ಸ್ 0. ಇಟ್ ಮೀನ್ಸ್ x is equals -17 ಆರ್ x is equals +15 ಅಂತ ಹೇಳ್ತೀವಿ. ಓಕೆ, ನೋಡಿ, ಧನಾತ್ಮಕ ಸಂಖ್ಯೆ ಬೆಸ ಸಂಖ್ಯೆಗಳು ಏನಂತ ಹೇಳ್ತೀವಿ? ಧನಾತ್ಮಕ ಸಂಖ್ಯೆ ಆಗಿರೋದ್ರಿಂದ ಮೊದಲನೇ ಸಂಖ್ಯೆ 15 ಆಗಿದೆ, ಎರಡನೇ ಸಂಖ್ಯೆ 17 ಆಗಿದೆ. ಆ ಎರಡು ಬೆಸ ಸಂಖ್ಯೆಗಳು ಯಾವಪ್ಪ ಅಂತಂದರೆ 15 and 17 ಅಂತ ಹೇಳ್ತೀವಿ.